ರಾಜ್ಯೋತ್ಸವದ ಶುಭಾಶಯಗಳು. ನಾವು ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಹೋದರರು ಎಲ್ಲ ಸೇರಿಕೊಂಡು ಎಲ್ಲರೂ ಭಾಳಷ್ಟು ಕಷ್ಟಪಡುವಂಥವ್ರು, ಇಲ್ಲಿರುವಂಥವ್ರು, ಇದು ಟೆಂಪೋನ ಚಲಾಯಿಸುವಂಥವ್ರು, ಅದರ ಮಾಲೀಕರು ಸೇರ್ಕೊಂಡು ಮಾಡಿರುವಂಥದ್ದು. ದಿನನಿತ್ಯದ ಜೀವನಕ್ಕೆ ಪಾಪ ಅವರು ಕಷ್ಟಪಡ್ತಾ ಇದ್ದಾರೆ. ಆದರೆ ಭಾಷೆಯ ಅಭಿಮಾನದಲ್ಲಿ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಮೆಚ್ಚಬೇಕಾಗ್ತದೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ನಾಡಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ದಿಕ್ಕಿನಲ್ಲಿ ಇವರು ಮಾಡ್ತಾ ಇರುವಂಥ ಕೆಲಸಕ್ಕೆ ನನ್ನ ಶುಭವನ್ನು. ಥ್ಯಾಂಕ್ ಯು. ಶುಕ್ರಿಯ. ಇವತ್ತಿನ ಕಾರ್ಯಕ್ರಮ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆಚರಣೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ಕುಲಕೋಟಿ ಜನಕ್ಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೂ ನಮ್ಮ ಟೆಂಪೋ ಚಾಲಕರು ಮತ್ತು ನಿರ್ವಾಹಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ದಾರೆ. ಈ ಕಾರ್ಯಕ್ರಮ ಹಿಂದೆ ಇದ್ದರು ನಮ್ಮ ಸಾಹೇಬರು ಎನ್.ಎ. ಹರಿಸನ್ ಅವರು. ಈ ಒಂದು ಟೆಂಪೋ ಸ್ಟ್ಯಾಂಡ್ಗೆ ಅವರಿಗೆ ಮಾಡಿರುವಂಥ ಸಹಾಯ ಅಷ್ಟಿಷ್ಟಲ್ಲ. ಈ ಟೆಂಪೋ ಸ್ಟ್ಯಾಂಡ್ ಮುಂಚೆ ಯಾರೇ ಬರಲಿ ರೋಡಲ್ಲಿ ಆಗ್ತಾಯಿದ್ರು ಗಾಡಿನ. ಆದರೆ ಹೊಸ ಸರ್ಕಲ್ ಆಗಲಿ, ಹೊಸ ಇನ್ಸ್ಪೆಕ್ಟರ್ ಬಂದರೆ ತೊಂದರೆ, ಗಾಡಿ ಎತ್ತಿ ಅಂತ ಟೆಂಪೋ ಸ್ಟ್ಯಾಂಡ್ ಅವ್ರಿಗೆ ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಇವರೆಲ್ಲ ಸೇರಿಕೊಂಡು ನಮ್ಮ ಶಾಂತಿನಗರ ಶಾಸಕರಾದ ಎನ್.ಎ. ಹರಿಸನ್ ಅವರ ಹತ್ರ ಮಾತಾಡಿದ ತಕ್ಷಣ ಅವರು ಒಂದೇ ಮಾತಾಡಿದ್ರು, ನೀವು ಹೋಗಿ ಇಂಥ ಜಾಗದಲ್ಲಿ ಹಾಕ್ಕೊಳ್ಳಿ, ನಾನು ಇದ್ದೀನಿ ಅಂತ. ಆವತ್ತಿಂದ ಇವತ್ತುವರೆಗೂ ಅವರೇ ಈ ಟೆಂಪೋ ಸ್ಟ್ಯಾಂಡ್ ಮಾಡಿಕೊಟ್ಟಿರೋರು. ಆವತ್ತಿಂದ ಈ ಟೆಂಪೋ ಸ್ಟ್ಯಾಂಡಲ್ಲಿ ಯಾವ ತೊಂದರೆ ಇಲ್ಲ, ಏನಿಲ್ಲ, ಜೀವನ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮದು ಎನ್.ಎ. ಹರೀಶ್ ಸರ್ ನಮಗೆ ಒಂದು 5 years ಬ್ಯಾಕ್ ತುಂಬ ಪ್ರಾಬ್ಲಮ್ಗಳಾಗ್ತಾಯಿತ್ತು. ಅವ್ರು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ. 50 ಜನ ಕುಟುಂಬ ಇಲ್ಲಿ ಬಾಳಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಎನ್.ಎ. ಹರೀಶ್ ಅವರು ಒಳ್ಳೆ ಕೆಲಸ ನಮಗೆ ಮಾಡಿಕೊಟ್ಟಿದ್ದಾರೆ. ಇವಾಗ 6ನೇ ವರ್ಷ ರನ್ನಿಂಗ್ ಆಗ್ತಾಯಿದೆ. ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರ್ತಾಯಿದೆ. ಏನಂದರೆ ನಮ್ಮ ಪುನೀತ್ ಸರ್ ಇಲ್ಲ, ನಮ್ಮ ಪುನೀತನ್ನ ನಮ್ಮ ಹತ್ರ ಇಲ್ಲ ಅಂತ ಒಂದು ಬೇಜಾರು. ರಾಜ್ಯೋತ್ಸವ ದಿನ ಟೈಮಲ್ಲಿ ಅವರಿಲ್ಲ. ಈ ದಿನ ಅಲ್ಲಿ ಏನೆಲ್ಲ ಕೆಲಸ ಮಾಡ್ತೇವೆ ಪ್ರೋಗ್ರಾಮ್ ಇದೆ? ಅವ್ರ ಹೆಸರಲ್ಲಿ ಅನ್ನದಾನ ಆಗ್ತಾರೆ. 2,500 3,000 ಜನ ಊಟ ಮಾಡ್ತಾರೆ. ಅದು ಒಂದು ದಾರಿ ಮಾಡಿಕೊಟ್ಟಿದ್ದು ಎನ್.ಎ. ಹರೀಶ್ ಅವರಿಗೆ. ಥ್ಯಾಂಕ್ ಯು.